ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶವನಗೋಷ್ಠಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಆತ್ಮೀಯರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಸೆಪ್ಟೆಂಬರ್ ತಿಂಗಳು ಧನುರಾಶಿಯವರಿಗೆ ಹೇಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ನೋಡೋಣ ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ. ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿಯಲ್ಲಿ ಶನಿ, ಹಾಗೆ ಸಪ್ತಮ ರಾಶಿಯಲ್ಲಿ ಗುರು, ಹಾಗೆ ನವಮ ರಾಶಿಯಲ್ಲಿ ಶುಕ್ರ, ದಶಮ ರಾಶಿಯಲ್ಲಿ ರವಿ ಬುಧರು, 11ನೇ ರಾಶಿಯಲ್ಲಿ ಕುಜ. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಈ ತಿಂಗಳು ಭಾದ್ರಪದ ಮಾಸ. ಭಾದ್ರಪದ ಮಾಸ 6ನೇ ತಾರೀಕು ಅನಂತ ಪದ್ಮನಾಭ ವ್ರತ ಮಾಡುವಂಥದ್ದು. ಹಾಗೆ 7ನೇ ತಾರೀಕಿಗೆ ರಾಹು ಜಯಂತಿ ಮತ್ತು ಅನಂತನ ಹುಣ್ಣಿಮೆ ಇದೆ. 8ನೇ ತಾರೀಕಿಂದ ಮಹಾಲಯ ಪಕ್ಷದ ಆರಂಭ, ಅಂದರೆ ಪಿತೃಪಕ್ಷ ಆರಂಭ ಆಗುತ್ತೆ. ಮಹಾಲಯ ಪಕ್ಷ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು 8ನೇ ತಾರೀಕಿಂದ 21ನೇ ತಾರೀಕಿನವರೆಗೂ ಕೂಡ ಇದೆ. ಹಾಗಾಗಿ ಮರೆಯದೇ ಇದ್ದ ಹಾಗೆ ಮಹಾಲಯ ಪಕ್ಷದಲ್ಲಿ ಪಿತೃದೇವತಾ ಆರಾಧನೆ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ, ಅದನ್ನು ಬಿಡಬೇಡಿ. ಹಾಗೆ 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕು, 15ನೇ ತಾರೀಕು ಕೃಷ್ಣ ಜಯಂತಿ, 17ಕ್ಕೆ ವಿಶ್ವಕರ್ಮ ಜಯಂತಿ, ಹಾಗೆ 19ಕ್ಕೆ ಮಹಾಪ್ರದೋಷ. ಇನ್ನು 22ನೇ ತಾರೀಕಿಂದ ವಿಶೇಷವಾಗಿ ನೋಡಿ ಆಶ್ವೀಜ ಮಾಸದ ನವರಾತ್ರಿ ಆರಂಭ, ಶರನ್ನವರಾತ್ರಿ. ನವರಾತ್ರಿಯಲ್ಲಿ ದೇವಿ ಆರಾಧನೆಯ ಪೂಜೆ ಪುನಸ್ಕಾರಗಳನ್ನು ಮರೆಯದೇ ಇದ್ದ ಹಾಗೆ ಮಾಡಿ. ಹಾಗೆ 29ಕ್ಕೆ ಸರಸ್ವತಿ ಆವಾಹನೆ ಮಾಡುವಂಥದ್ದು. 30ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. 1ನೇ ತಾರೀಕಿಗೆ ಮಹಾನವಮಿ, ಹಾಗೆ 2ನೇ ತಾರೀಕಿಗೆ ವಿಜಯದಶಮಿ ಇದೆ. ಹೀಗೆಲ್ಲ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳೇ ಇದೆ ನಿಮಗೆ. ಆದರೆ ಧನುರಾಶಿಯವರಿಗೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಸ್ವಲ್ಪ ಟೆನ್ಷನ್ನು, ಚಿಂತೆ ಇಂತಹದ್ದು ಬಹಳ ಆಗ್ತಾ ಇದೆ. ಈ ತಿಂಗಳಲ್ಲಿ 5ನೇ ತಾರೀಕು ಮತ್ತು 7ನೇ ತಾರೀಕಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಹಾಗೆ 30ನೇ ತಾರೀಕು ಏನಾದರೂ ನಿಮ್ಮ ಕೈಲಾದರೆ ದೇವಿಯ ಆರಾಧನೆ ನಮಸ್ಕಾರಗಳನ್ನು ಮಾಡಿಕೊಡಿ. ಯಾಕಂದರೆ ದುರ್ಗಾಷ್ಟಮಿ ಇದೆ ಆ ದಿವಸ. ಮರೆಯದೇ ಇದ್ದ ಹಾಗೆ ದುರ್ಗಾಷ್ಟಮಿ ಮರಿಬೇಡಿ. ಯಾಕಂದರೆ ಒಂದು ವರ್ಷಕ್ಕೆ ಒಂದು ದಿವಸ ದುರ್ಗಾಷ್ಟಮಿ ಸಿಗುತ್ತೆ ನಮಗೆ. ಆ ದುರ್ಗಾಷ್ಟಮಿಯಲ್ಲಿ ಪೂಜೆ ಪುನಸ್ಕಾರ ಹಾಗೆ ಎಷ್ಟಾಗುತ್ತೋ ಅಷ್ಟು ದೇವಿಯ ಆರಾಧನೆ ಮರೆಯದೇ ಮಾಡಿ. ಧನುರಾಶಿಯವರಿಗೆ ನಾವು ಹೇಳ್ತಾ ಹೋದರೆ ಏನಾಗಿದೆಯಪ್ಪ ಅಂತಂದರೆ ಫಸ್ಟು ಶುಭ ಫಲಗಳನ್ನು ಹೇಳೋಣ. 1ನೇ ಶುಭ ಫಲ ಏನಪ್ಪ ಅಂತಂದರೆ ಶುಕ್ರನು ನಿಮಗೆ ಸದ್ಯಕ್ಕೆ ಭಾಗ್ಯ ರಾಶಿಯಲ್ಲಿದ್ದಾನೆ. ಹಾಗಾಗಿ ದೈತ್ಯಾಚಾರಿ ಶುಕ್ರ ಅಂತಂದರೆ ಗೃಹಿಣಿಯರಿಗೆ ಬಹಳ ಶುಭ ಆಗುವಂಥ ಸಾಧ್ಯತೆಗಳಿದೆ. ಮನೆಯಲ್ಲಿ ಮಂಗಲ ವಾತಾವರಣ ನಡೆಯುವಂಥ ಸಾಧ್ಯತೆಗಳಿದೆ. ಮತ್ತು ಯಾರ್ಯಾರಿಗೆ ಮದುವೆ ಆಗಲಿಲ್ಲ ನೋಡಿ ಅಂಥವರಿಗೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯೋರಿಗೆ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಎಷ್ಟೋ ಸಲ ಮೂಲ ನಕ್ಷತ್ರ ಅಂದ ತಕ್ಷಣ ಮದುವೆಗೆ ಪ್ರಯತ್ನ ಆಗಿಲ್ಲ ಅಂತಂದರೆ ಶುಕ್ರನ ಬಲದಿಂದ ಸ್ವಲ್ಪ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ ಮದುವೆಗೆ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮದುವೆ ವಿಷಯದಲ್ಲಿ ಶುಕ್ರನೆಲ್ಲೋ ಒಂದು ಕಡೆಗೆ ಲಾಭಾಂಶಗಳನ್ನು, ಶುಕ್ರನೆಲ್ಲೋ ಒಂದು ಕಡೆ ಒಳ್ಳೆಯದನ್ನು ಕೊಡ್ತಾನೆ. ಶುಕ್ರ ನಿಮ್ಮ ಕೈ ಬಿಡುವುದಿಲ್ಲ. ಎಷ್ಟೇ ಕಷ್ಟ ಅಂತಂದರೂ ಕೂಡ ಎಲ್ಲೋ ಒಂದು ಕಡೆ ಹಣಕಾಸು ಬರುವಂಥದ್ದು. ಯಾಕಂದರೆ ನಿಮ್ಮ ಮನಸ್ಸು ಇನ್ನೂ ಕರೆಕ್ಟಾಗಿ ಆಗಲಿಲ್ಲ. 7.5 ಶನಿ ಇದ್ದಾಗ ಬಹಳ ಚೆನ್ನಾಗಿತ್ತು ನಿಮಗೆ. ಈಗ ಮನಸ್ಸು ಸಮಾಧಾನ ಇಲ್ಲ, ಅಥವಾ ಕೆಲಸ ಕಾರ್ಯದಲ್ಲಿ ಸರಿ ಇಲ್ಲ, ಅಥವಾ ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ. ಎಷ್ಟೋ ಸಲ ನಮ್ಮ ಮನಸ್ಸೇ ನಮಗೆ ಸರಿ ಅಂತ ಅನಿಸೋದಿಲ್ಲ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು, ಚಿಂತೆ, ಟೆನ್ಷನ್ ಇತ್ಯಾದಿಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಫಸ್ಟ್ ನೀವು ಶುಕ್ರನನ್ನು ಮೊರೆ ಹೋಗಬೇಕು. ಶುಕ್ರ ಏನಂತಂದರೆ ಎಲ್ಲೋ ಒಂದು ಕಡೆ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು, ಅಥವಾ ಸುಂದರವಾದ ಪೇಂಟಿಂಗ್ ಮಾಡಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು, ಅಥವಾ ಒಂದು ದೇವಾಲಯ ಇದೆ. ಶುಕ್ರನು ವಿಶೇಷವಾಗಿ ಒಂದು ಸಂತೋಷ ಕೊಡುವಂಥ ಜಾಗ ಹೇಳ್ತಾನೆ ನೋಡಿ. ದೇವಸ್ಥಾನದಲ್ಲಿ ಭಜನೆ ಮಾಡ್ತಾ ಇರ್ತಾರೆ, ಒಂದು ಮನಸ್ಸಿಗೆ ಬಹಳ ಖುಷಿಯಾಗುತ್ತೆ. ಅಥವಾ ಸುಂದರವಾದಂಥ ಒಂದು ರೀತಿಯಲ್ಲಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಅಂಥದ್ದನ್ನೆಲ್ಲ ನೀವು ಹೋಗಿ ನೋಡಬೇಕು ಈ ಸಮಯದಲ್ಲಿ. ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಏನಂದರೆ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಅಥವಾ ಮನಸ್ಸಿಗೆ ಸಮಾಧಾನ ಕೊಟ್ಕೊಂಡು ಹೋಗುವಂಥದ್ದು. ಈ ತಿಂಗಳಲ್ಲಿ ಮನಸ್ಸೇ ವೀಕ್ ಆಗಿದೆ. ಮನಸ್ಸಿಗೆ ಏರುಪೇರು, ಮನಸ್ಸಿಗೆ ಚಿಂತೆ, ಟೆನ್ಷನ್ನು, ಮನಸ್ಸಿಗೆ ಒತ್ತಡ, ಒಂಥರ ಸರಿಯೇ ಇಲ್ಲ ಹೇಳುವಂಥದ್ದು ನಿಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಮನಸ್ಸಿಗೆ ಜಾಸ್ತಿ ಶಕ್ತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ತೃತೀಯ ರಾಶಿಯ ರಾಹು ಸ್ವಲ್ಪ ಹೊರದೇಶದಿಂದ ಸ್ವಲ್ಪ ಹಣಕಾಸು ಬರುವಂಥದ್ದು, ಅಥವಾ ಆನ್ಲೈನ್ ಕೆಲಸ ಮಾಡುವಂಥದ್ದು, ಹೀಗೆ ಇದು ಸ್ವಲ್ಪ ಜಾಸ್ತಿ ಆಗಬಹುದು. ಮತ್ತು ದಶಮದ ರವಿ ಬುಧರು ಸ್ವಲ್ಪ ಉದ್ಯೋಗ ಕಳ್ಕೊಂಡಿದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ. ಎಲ್ಲೋ ಒಂದು ಕಡೆ ಉದ್ಯೋಗ ಇಲ್ಲ ಅಂಥೇಳಿ ಚಿಂತೆ ಮಾಡಬೇಡಿ. ಎಲ್ಲೋ ಒಂದು ಕಡೆ ಉದ್ಯೋಗ ಸಿಗುವಂಥದ್ದು, ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಉದ್ಯೋಗದ ರೀತಿಯಲ್ಲಿ ವ್ಯವಸ್ಥೆ ಆಗುತ್ತೆ. ಉದ್ಯೋಗ ಯಾರ್ಯಾರು ಕಳ್ಕೊಂಡಿದ್ದೀರೋ ಅಲ್ಲಿಗೆ ಎಲ್ಲೋ ಒಂದು ಕಡೆ ಉದ್ಯೋಗ ಆಗುವಂಥದ್ದು. ತುಂಬ ನಿರೀಕ್ಷೆ ಬೇಡ. ಏನಿದೆಯೋ ಭಗವಂತನ ಇಚ್ಛೆ ನಮಗೆ. ಇದನ್ನು ಭಗವಂತ ನೀಡಿದ್ದಾನೆ, ಇದನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನಪ್ಪ? ಪಾಲಿಗೆ ಬಂದಂಥ ಪಂಚಾಮೃತ. ಎಷ್ಟೋ ಸಲ ನಮಗೆ
ಅದೇ ಸಿಗಬೇಕು, ಹೀಗೆ ಆಗಬೇಕು ಅಂತಂದರೆ ಎಲ್ಲವೂ ಕೂಡ ಆಗುವುದಿಲ್ಲ. ಏನು ಸಿಕ್ಕಿದೆಯೋ ಅದು ಭಗವಂತನ ಆಶೀರ್ವಾದ, ಏನು ಸಿಕ್ಕಿದೋ ಅದು ಭಗವಂತನ ಅನುಗ್ರಹ ಅಂಥೇಳಿ ನಾವು ಮುಂದೆ ನುಗ್ಗುತ್ತಾ ಮುಂದೆ ನೋಡ್ತಾ ಹೋಗಬೇಕು. ನಾವು ನಮ್ಮನ್ನು ಬಲಿಷ್ಠ ಮಾಡ್ತಾ ಹೋಗಬೇಕು ಅಂತಂದರೆ ಎರಡು ಬಹಳ ಮುಖ್ಯವಾಗಿ ಗಮನಿಸಬೇಕು. ಒಂದು, ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು ಈ ತಿಂಗಳಲ್ಲಿ. ಅದಕ್ಕೆ ಹೇಳಿದ್ದು, ಎಲ್ಲೆಲ್ಲಿ ಒಂದು ನಿಮ್ಮ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೋ, ಕೆಲವು ಜನಕ್ಕೆ ನೋಡಿ ಊಟ ಮಾಡ್ತಾ ಇರೋದು ತಿನ್ನುವಂಥದ್ದೇ ಖುಷಿ ಅಂತ ಅನಿಸುತ್ತೆ, ಅದು ಅನಿಸಿದ್ರೆ ಅದನ್ನೇ ಮಾಡಿ. ಕೆಲವು ಜನಕ್ಕೆ ಚೆನ್ನಾಗಿ ಯೋಗ ಧ್ಯಾನ ಅಥವಾ ಪುಸ್ತಕಗಳನ್ನು ಓದುವಂಥದ್ದೇ ಖುಷಿ. ಕೆಲವು ಜನಕ್ಕೆ ಏನಿಲ್ಲ, ಎಷ್ಟೊತ್ತಿಗೂ ಕೂಡ ಟಿ ವಿ ನೋಡ್ತಾ ಇರೋದೇ ಖುಷಿ, ಧಾರಾವಾಹಿಯನ್ನು ನೋಡ್ತಾ ಇರುವಂಥದ್ದೇ ಖುಷಿ. ಕೆಲವು ಜನಕ್ಕೆ ಏನಿಲ್ಲಪ್ಪ, ಧಾರ್ಮಿಕವಾದಂಥ ಕ್ಷೇತ್ರಗಳಿಗೆ ಹೋಗಬೇಕು ಅಥವಾ ಪುಣ್ಯ ಕ್ಷೇತ್ರಗಳ ಸ್ನಾನಾದಿಗಳನ್ನು ಮಾಡಬೇಕು, ಒಂದು ಹಂತಕ್ಕೆ ಅನ್ನದಾನಾದಿಗಳನ್ನು ಮಾಡಬೇಕು. ಹೀಗೆ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತಂದರೆ ಪೂರ್ವ ಪುಣ್ಯದಿಂದ ಬರುತ್ತೆ. ನಮ್ಮ ಹಿಂದಿನ ಜನ್ಮದಲ್ಲಿ ಅಥವಾ ಹಿಂದಿನ ಸಂಬಂಧವಾದಂಥದ್ದು ಏನೇನು ನಮಗೆ ಸಿಗಬೇಕು ಅದು ನಮಗೆ ಈ ಕ್ಷಣದಲ್ಲಿ ಸಿಗ್ತಾ ಹೋಗ್ತದೆ. ಈ ಕ್ಷಣಕ್ಕೆ ಮಾಡಿದ ಈ ಕ್ಷಣಕ್ಕೆ ಸಿಗದೇ ಇದ್ದರೂ ಕೂಡ ಪೂರ್ವಂಕೃತಾನಿ ದುರಿತಾನಿ ಮನಯಾತುಜಾನಿ ಅಂತ ಹಿಂದೆ ಮಾಡಿದಂತಹ ಪಾಪ ಮತ್ತು ಪುಣ್ಯದ ಕರ್ಮಗಳು ಈ ಜನ್ಮದಲ್ಲಿ ನಮಗೆ ಕೊಡ್ತಾ ಹೋಗ್ತದೆ. ಇದು ಒಳ್ಳೆಯದಿದ್ದರೂ ಕೂಡ ಕೊಡ್ತಾ ಹೋಗ್ತದೆ, ಕೆಟ್ಟದ್ದು ತನಕ ಆಗಲೇಬೇಕಲ್ವ. ಸುಕೃತೆ ದುಷ್ಕೃತೆ ಚೈವ, ಒಳ್ಳೆಯದಿದ್ರೂ ಆಗುತ್ತೆ ಕೆಟ್ಟದಿದ್ರೂ ಆಗುತ್ತೆ. ಹಾಗಾಗಿ ನೀವು ಎಷ್ಟಾಗುತ್ತೋ ಅಷ್ಟು ಈ ಒಂದು ತಿಂಗಳಲ್ಲಿ ಖುಷಿಯಾಗಿ ನಿಮಗೆ ಯಾವ್ಯಾವ ವ್ಯವಸ್ಥೆಗಳು ಸಿಗುತ್ತೋ ಒಳ್ಳೆಯದು ಅಂತ ಅನಿಸುವಂಥದ್ದು. ಯಾಕಂದ್ರೆ ನೀವು ಹೇಳ್ಕೊಳ್ಬೋದು ಎಲ್ಲ ಬೇರೆ ಬೇರೆದೆಲ್ಲನೂ ಖುಷಿ ಸಿಗುತ್ತಲ್ಲ ಅಂತೇಳಿ ಹೇಳ್ಕೊಳ್ಬೋದು, ಆದರೆ ಅದೆಲ್ಲ ಬೇಡ. ಒಳ್ಳೆಯ ಖುಷಿಯಲ್ಲಿ ಸಿಗುತ್ತೋ ಅಲ್ಲಿ ಆ ಖುಷಿ ಕಡೆಗೆ ನೀವು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭವಾದಂಥ ಅವಕಾಶಗಳಾಗುತ್ತೆ. ಎಷ್ಟೋ ದಿವಸದ ಮೇಲೆ ನಿಮ್ಮ ಸ್ನೇಹಿತರಿರಬಹುದು, ಗೊತ್ತಿದ್ದವರಿರಬಹುದು, ಆತ್ಮೀಯರಿರಬಹುದು, ಪುನಃ ಬಂದು ಸಿಗ್ತಾರೆ ನಿಮ್ಗೆ. ಅದರಿಂದನೂ ಕೂಡ ಖುಷಿ ಸಂತೋಷವನ್ನು ಹೊಂದುತ್ತೀರಿ. ಎಷ್ಟೋ ಸಲ ಯಾರೂ ಸಿಗಲಿಲ್ಲಪ್ಪ, ಯಾರೂ ಆಗಲಿಲ್ಲಪ್ಪ, ಏನು ಮಾಡೋದು ಅಂತ ಅಂದ್ಕೊಳ್ತಾ ಇರ್ತೇವೆ. ಆದರೆ ಅನಿರೀಕ್ಷಿತವಾಗಿ ದಿಢೀರ್ನ ಎಲ್ಲೋ ಒಂದು ಕಡೆ ಸಿಕ್ಕಿಬಿಡ್ತಾರೆ. ಎಲ್ಲೋ ಒಂದು ಕಡೆಗೆ ಒಂದು 10 ವರ್ಷದಿಂದ ಹಿಂದೆ ಇದ್ದವರು ನೋಡಿದ್ರೆ ಹೌದಲ್ಲೋ ಅಂತ ಅನಿಸುತ್ತೆ, ಆದರೆ ಬಸ್ಸಲ್ಲಿ ಭೇಟಿಯಾಗಿಬಿಡ್ತಾರೆ ಅಥವಾ ಎಲ್ಲೋ ಟ್ರೈನಲ್ಲಿ ಹೋಗಿ ಸಿಗ್ತಾರೆ. ಅಥವಾ ಏನೂ ಇಲ್ಲ, ನಮಗೆ ಅನಿರೀಕ್ಷಿತವಾಗಿ ಅವ್ರ ನಂಬರೇ ಇರೋದಿಲ್ಲ, ಯಾರೋ ಒಂದು ವ್ಯಕ್ತಿಗಳು ಅವರ ನಂಬರ್ ಮೂಲಕವಾಗಿ ಸಂಪರ್ಕ ಮಾಡ್ತಾರೆ. ಹಾಗಾಗಿ ಅನಿರೀಕ್ಷಿತವಾದಂತಹ ಜನರ ಭೇಟಿ, ಅನಿರೀಕ್ಷಿತವಾದಂಥ ಧನಾಗಮನ, ಅನಿರೀಕ್ಷಿತವಾದಂತೆ ಕೆಲವೊಂದು ಘಟನೆಗಳು ಈ ತಿಂಗಳಲ್ಲಿ ಎಷ್ಟೋ ಸಲ ಅನಿರೀಕ್ಷಿತವಾಗಿ ಕೆಲವೊಂದು ನಡೀತದೆ, ನಮಗದು ಗೊತ್ತಾಗೋದಿಲ್ಲ. ಕೊನೆಗೆ ಆದಮೇಲೆ ಹೀಗಾಯ್ತಲ್ಲ ಅಂಥೇಳಿ ಅನ್ನಿಸ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಎಷ್ಟು ಅನಿರೀಕ್ಷಿತವಾಗಿ ಸಿಕ್ಕಿದ್ರೂ ಕೂಡ ಅದನ್ನು ಒಳ್ಳೆಯ ಥರದಲ್ಲಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಎಲ್ಲೋ ಒಂದು ಕಡೆ ಗುರುವಿನ ದೃಷ್ಟಿ ನಿಮಗೆ ಕಷ್ಟ ಅಂತ ಅನಿಸಿದ್ರೂ ಕೂಡ ಯಾವುದೋ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ಭಗವಂತನ ಸ್ವರೂಪ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಹಾಗಂತೇಳಿ ಕೆಳಗೆ ಮುಳುಗ್ತಾ ಇದ್ದೀರಿ, ಆದರೆ ಭಗವಂತ ಎಲ್ಲೋ ಒಂದು ಕಡೆ ನಿಮಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲೋ ಒಂದು ಕಡೆ ನಿಮಗೆ ಆರ್ಥಿಕವಾದಂಥ ಅಭಿವೃದ್ಧಿ ಆಗ್ತಾ ಇದೆ. ಇನ್ನು ಶುಕ್ರನಿಂದ ಮನೆಯನ್ನೇನಾದ್ರು ಅಲಂಕಾರ ಮಾಡುವಂಥದ್ದು, ಮನೆಯನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ದೇವತಾ ಆರಾಧನೆ ಮಾಡುವಂಥದ್ದು, ಪಾರಾಯಣ ಮಾಡಿಸುವಂಥದ್ದು, ಹೀಗೆ ಧರ್ಮದ ಕೆಲಸಗಳು ಈ ತಿಂಗಳಲ್ಲಿ ಬಹಳ ನಿಮ್ಮಿಂದ ನಡೀತದೆ. ಯಾಕಂದರೆ ಯಾವತ್ತೂ ನಾವು ಎಷ್ಟು ಸಾಧ್ಯ ಆಗುತ್ತೋ ಧರ್ಮವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಆ ಪ್ರಾಮಾಣಿಕವಾದಂಥ ಪ್ರಯತ್ನವೇ ಯಾವುದೋ ಒಂದು ಕಾಲದ ನಮಗೆ ಒಳ್ಳೆ ರೀತಿಯಾದಂಥ ಫಲ ಸಿಗುತ್ತೆ. ಪ್ರಾಮಾಣಿಕವಾದಂಥ ಕೆಲಸ ಇಲ್ಲ ಅಂತಾದರೆ ನಮ್ಮ ಮನಸ್ಸೇ ನಮಗೆ ಹಿಂಜರಿತಾ ಹೋಗ್ತದೆ. ಹಾಗಾಗಿ ಪ್ರಾಮಾಣಿಕವಾದಂಥ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಬನ್ನಿ. ಇನ್ನು ಭೂಮಿ ವ್ಯವಹಾರ ಮಾಡೋರಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕಾಣಬಹುದು. ನೋಡಿ, ರಿಯಲ್ ಎಸ್ಟೇಟ್ ಉದ್ಯಮಗಳಿದ್ದರನಕ ನಿಮಗೆ ಚೆನ್ನಾಗಿದೆ. ಕುಜನು ಏಕಾದಶದಲ್ಲಿದ್ದಾನೆ, ಹಾಗಾಗಿ ರಿಯಲ್ ಎಸ್ಟೇಟ್ ಒಳ್ಳೆಯ ಥರದಲ್ಲಿ ಆಗಬಹುದು. ಮತ್ತು ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅಥವಾ ಯಾವುದೋ ಒಂದು ಸೇಲ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಅವಕಾಶಗಳು ಸಿಗಬಹುದು. ಮತ್ತು ಎಷ್ಟೋ ವರ್ಷದಿಂದ ಕಳ್ಕೊಂಡಂತಹ ಯಾವುದೋ ಒಂದು ವಸ್ತು ಅಥವಾ ಹಣ ಅಥವಾ ಯಾವುದೋ ಒಂದು ವ್ಯಕ್ತಿ ಈ ತಿಂಗಳಲ್ಲಿ ನೀವು ಭೇಟಿಯಾಗ್ತಾರೆ ಅಂತೇಳಿ ಹೇಳಬಹುದು. ಯಾಕಂದರೆ ಆ ಶುಕ್ರನು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಶುಕ್ರನು ಬಹಳ ಮುಖ್ಯವಾಗಿ ತ್ರಿದಶ ತ್ರಿಕೋಣ ಸಪ್ತಮ ಆಲೋಕಜಂತಿ ಚರಣಾಭಿವೃದ್ಧಿದ ಅಂತ. ಶುಕ್ರನ ಅನುಗ್ರಹ ಧನಸ್ಥಾನಕ್ಕೆ ಅಥವಾ ತೃತೀಯ ಸ್ಥಾನಕ್ಕಿದ್ದರೆ ಕಳೆದು ಹೋದದ್ದೆಲ್ಲ ವಾಪಸ್ ಬರುತ್ತೆ ಅಂತ. ಯಾಕಂದರೆ ಮನಸ್ಸು ಸ್ವಲ್ಪ ಕಷ್ಟ ನಿಮಗೆ ಬರೋದು, ಮನಸ್ಸು ಸ್ವಲ್ಪ ಏರುಪೇರಾಗಿ ಡಿಪ್ರೆಷನ್ ಆಗಿದೆ ಮನಸ್ಸು. ಆಗಿದ್ದಾಗೂ ಕೂಡ ಮನಸ್ಸನ್ನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಕೆಲಸ ಕಾರ್ಯಗಳನ್ನು ಚಿಂತನೆ ಮಾಡ್ತಾ ಹೋಗಿ. ವಿವಾಹಾದಿ ಕಾರ್ಯಗಳಿಗೆ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತೇನೆ. ಸಂತಾನ ಆಗದೇ ಇದ್ದವರು ಸಂತಾನದ ಪ್ರಯತ್ನಗಳು ನಡೀಲಿ. ಒಂದಂತಕ್ಕೆ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಆಗುವಂಥ ಸಾಧ್ಯತೆಗಳಿದೆ. ಇದಿಷ್ಟು ಈ ತಿಂಗಳಲ್ಲಿ ನಿಮಗೆ ಶುಭವಾದಂಥ ಫಲಗಳು. ಇನ್ನು ಈ ತಿಂಗಳಲ್ಲಿ ನಕ್ಷತ್ರ ಪರಿಹಾರಗಳು ಏನು? ಮೂಲ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಮಾಡುವಂಥದ್ದು 29ನೇ ತಾರೀಕಿಗಿದೆ, ಮರೆಯದೇ ಇದ್ದ ಹಾಗೆ. ಆ ದಿವಸ ಮೂಲ ನಕ್ಷತ್ರವೇ ಇದೆ, ನಿಮ್ಮ ನಕ್ಷತ್ರವೇ. ಹಾಗಾಗಿ ಆ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಲಲಿತಾ ಸಹಸ್ರನಾಮ ಅಥವಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಸ್ವತಿ ಅಷ್ಟೋತ್ತರ ಶತನಾಮ. ಮತ್ತು ಆ ಸರಸ್ವತಿಗೆ ಭಕ್ತಿಯಿಂದ ಕೈ ಮುಗಿರಿ. ಆ ಶಾರದಾಂಬೆ ನಮಗೆಲ್ಲ ಒಳ್ಳೇದು ಮಾಡಬೇಕು, ಅನುಗ್ರಹಿಸಬೇಕು ಅಂಥೇಳಿ ಆ ಶಾರದಾಂಬೆಯನ್ನು ಭಕ್ತಿಯಿಂದ ಕೈ ಮುಗಿಬೇಕು. ಆ ತಾಯಿಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಶಾರದಾ ಮಾತೆಯನ್ನು.
ಆ ಶಾರದಾಂಬೆ ಅನುಗ್ರಹ ಮಾಡಿದ್ರೆ ನಿಮಗೆಲ್ಲ ಸಿಗ್ತಾ ಹೋಗ್ತದೆ. ಶಾರದಾಂಬೆ ಅನುಗ್ರಹ ಇಲ್ಲ ಅಂತಂದರೆ, ಬುದ್ಧಿ ಜ್ಞಾನ ಇಲ್ಲ ಅಂತಂದರೆ ಯಾವುದು ಕೂಡ ಸಿಗುವುದಿಲ್ಲ. ಹಾಗಾಗಿ ಮರ್ಯಾದೆ ಇದ್ದಾಗ 29ನೇ ತಾರೀಕಿಗೆ ಮೂಲ ನಕ್ಷತ್ರದವರು ಮಾಡಿ. ಇನ್ನು ಪೂರ್ವಾಷಾಢ ನಕ್ಷತ್ರ ನವರಾತ್ರಿ ಎಲ್ಲ ದಿವಸವೂ ಕೂಡ ಒಂದು ದೇವಿ ದೇವಸ್ಥಾನಕ್ಕೆ ಕುಂಕುಮಾರ್ಚನೆ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿ. ಎಲ್ಲಾದರೂ ಗುಡಾನ್ನ ಮಾಡಿದಿದ್ದರೆ ಗುಡಾನ್ನವನ್ನು ಪ್ರಸಾದ ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ತಯಾರಿಗೆ ಬೇಕಾದಂತಹ ಅಕ್ಕಿ ಬೆಲ್ಲ ಇತ್ಯಾದಿಗಳನ್ನು ಕೊಡುವಂತಹದ್ದು, ಈಗೆಲ್ಲ ಪ್ರಯತ್ನ ಮಾಡಿ. ಅದರಿಂದನೂ ಕೂಡ ಶುಭವಾಗುತ್ತೆ. ಇನ್ನು ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ಮರ್ಯಾದೆ ಇದ್ದಾಗ ವಿಜಯದಶಮಿ ಇದೆ, ಪರವಾಗಿಲ್ಲ. 2ನೇ ತಾರೀಕು ಗುರುವಾರ ಬರುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಆ ದಿವಸ ಏನಾದರೂ ಒಂದು ನೂತನವಾದಂಥ ಕೆಲಸವನ್ನು ಆರಂಭ ಮಾಡಿ. ಎಷ್ಟೋ ಸಲ ಒಂದು ಸ್ಟೆಪ್ಪು ಅಥವಾ ಒಂದು ಹೆಜ್ಜೆ ಮುಂದೆ ಇಟ್ಟರೆ ತಾನೇ ನಮಗೇನಾದ್ರು ಸಿಗೋದು, ಇಲ್ಲ ಅಂತಂದರೆ ಯಾವುದೂ ಸಿಗೋದಿಲ್ಲಲ್ವ. ಹಾಗಾಗಿ ಒಂದು ಸ್ಟೆಪ್ಪು ಮುಂದೆ ಇಟ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇಷ್ಟು ಪ್ರಯತ್ನ ಮಾಡಿ ಆ ಜಗನ್ಮಾತೆ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಶುಭವಾಗಲಿ. ಯಾಕಂದರೆ ದೈವಿ ಅನುಗ್ರಹ, ದೈವಿ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.